ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಗೆಳೆಯರೇ. ಏನು ಸಮಾಚಾರ, ಏನು ಮಾಡ್ತಾಯಿದ್ರಿ? ನಾನು ನೋಡಿ ವಾಕ್ ಬಂದಿದ್ದೀನಿ, ನಡ್ಕೊಂಡು ನೋಡ್ತಾ ಇರ್ಬೋದು. ನಡ್ಕೊಂಡು ವಾಕ್ ಬಂದೆ. ಹಾಗೆ ವೆದರ್ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ವೆದರು ಒಳ್ಳೆ ಪೀಸಾಗಿ ವೆದರ್ ಇದೆ. ಇಂಥ ವೆದರಲ್ಲಿ ಹಾಗೆ ಸುಮ್ಮನೆ ಒಂದು ಬೆಳಗ್ಗೆ ವಾಕ್ ಹೋಗೋಣ ಅಂತ ವಾಕ್ ಬಂದೆ. ಬೆಳಗ್ಗೆ 5 ಗಂಟೆಗೆ ಎದ್ದೆ. 5 ಗಂಟೆಗೆ ಎಚ್ಚರ ಆಯಿತು. ಬಟ್ ಎದ್ದಿದ್ದು ಒಂದು 5:10, 5:20ಕ್ಕೆಲ್ಲ ಎದ್ದು ಫ್ರೆಶ್ ಆಗಿ ಸ್ವಲ್ಪ ಮನೆಯಲ್ಲಿ ನೀರು ಖಾಲಿಯಾಗಿತ್ತು. ನೀರು ತಂದು ನೋಡ್ತಾ ಇರ್ಬೋದು, ವಾಕ್ ಬಂದಿದ್ದೀನಿ. ನೋಡಿ ಹೇಗಿದೆ ಪ್ಲೇಸ್, ಕಾಣಿಸ್ತಾ ಇರ್ಬೋದು ನಿಮಗೆ. ಸೂರ್ಯನು ಬಂದಾಯಿತು ನೋಡಿ, ಸೂರ್ಯ ಕೂಡ ಬಂದಾಯಿತು. ನಾವು ಎದ್ದಾಯಿತು. ಎದ್ದ ಮೇಲೆ ಇವತ್ತಿನ ದಿನಚರಿ ನಡೀತಾ ಇರುತ್ತೆ. ಹಾಗೆ ನಡ್ಸ್ಕೊಂಡು ಹೋಗಬೇಕು. ದಿನಚರಿ ಹೇಗೆ ನಡೆಯುತ್ತೆ ಅಂದರೆ ಒಳ್ಳೆ ದಿನಚರಿ ನಡೆಯುತ್ತೆ. ನಿಮ್ಮದು ಎಲ್ಲ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ದಿವಸ ಏನಾಗುತ್ತೆ ಏನಿಲ್ಲ ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡಿ. ಮಾರ್ನಿಂಗ್ ವೆದರ್ ಹೇಗಿರುತ್ತೆ ಅಂತ. ಪೀಸ್ ಆಗಿದೆ ಮಾರ್ನಿಂಗ್. ಈ ಥರ ಬೆಳಗ್ಗೆ ಎದ್ದು ಸ್ವಲ್ಪ ಸೂರ್ಯನಿಗೆ ನೋಡಿದರೆ ದೇಹಕ್ಕೆ ಯಾವುದೇ ಥರ ಲೈಕ್ ಏನು ಹಾನಿ ಆಗಲ್ಲ. ಕಣ್ಣುಗಳಿಗೆ ತಂಪು. ಸೂರ್ಯನಿಗೆ ನೋಡಬೇಕು ಬೆಳಗ್ಗೆ. ಹಾಗೆ ವೆದರ್ ನೋಡಿ ಹೇಗಿದೆ ಅಂತ. ಸಖತ್ತಾಗಿದೆ ವೆದರ್. ಈ ಕಡೆ ನೋಡಿ ಜೋಳ ಹಾಕಿದ್ದಾರೆ. ಜೋಳ ಯಾರ್ದು ಅಂತ ಗೊತ್ತಿಲ್ಲ. ಜೋಳ ಬಟ್ ಇನ್ನೂ ಗ್ರೋ ಆಗ್ತಾ ಇದೆ. ಒಂದು ಕಡೆ ಗ್ರೋ ಆಗಿದೆ, ಇನ್ನೊಂದು ಕಡೆ ಗ್ರೋ ಆಗಿಲ್ಲ. ಯಾರು ಲೇಟ್ ಮಾಡಿ ಹಾಕ್ತಾರೆ, ಯಾರು ಸ್ವಲ್ಪ ಬೇಗ ಹಾಕ್ತಾರೆ. ಬೆಳಗ್ಗೆ ಸುಮಾರು 8:20, 8:25 ಆಗ್ತಾಯಿದೆ. ಹೊಲ ಕಡೆ ಬಂದಿದ್ದೆ, ನೋಡ್ತಾ ಇರ್ಬೋದು ನೀವು. ಮಾರ್ನಿಂಗ್ ಒಂದು ರೌಂಡು ಹೊಲ ಕಡೆ ಬರಲೇಬೇಕು. ಹೇಗೆ ನಡೀತಾ ಇದೆ, ಏನಿದೆ ಹೊಲದಲ್ಲಿ, ಏನೇನು ಆಗ್ತಿದೆ ಎಲ್ಲ ನೋಡಬೇಕಲ್ಲ. ನೋಡಿ ಯಾವ ರೀತಿ ಇದೆ ಅಂತ. ಕಡಲೆಕಾಯಿ ಇವತ್ತು ತೆಗಿಯೋಕ್ಕೆ ಬರ್ತೀನಿ ಅಂತ ಹೇಳಿದರು. ಸ್ವಲ್ಪ ನಮ್ಮ ತಂದೆಯವರು ಬೇಡ ಅಂದಿದ್ದಾರಂತೆ. ಯಾಕಂತ ಗೊತ್ತಿಲ್ಲ. ತೊಂದರೆ ಇಲ್ಲ, ತೆಗಿತಾರೆ. ಹೇಗಿದ್ರೂ ತೆಗಿಲೇಬೇಕಲ್ವಾ. ಇವತ್ತಿಲ್ಲ ಅಂದರೆ ನಾಳೆ ಅಂತೂ ತೆಗಿಲೇಬೇಕು. ನೋಡಿ ಇದು ಖುಷ್ಬಿನೂ ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಏನು ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ವೇಟ್ ಮಾಡಲೇಬೇಕು. ಅದ್ರ ಟೈಮಿಗೆ ಅದು ಬರುತ್ತೆ. ಬೇಗ ಬಾ ಅಂದರೆ ಏನು ಬೇಗ ಬರುತ್ತಾ? ಬರಲ್ಲ. ಬಟ್ ಇದಕ್ಕೆ ನೀರಿಂದೇನು ಅವಶ್ಯಕತೆ ಇಲ್ಲ. ನೀರೇನು ಬೇಕಾಗಿಲ್ಲ. ವಿತೌಟ್ ನೀರೇ ಇದು ಗ್ರೋ ಆಗೋದು. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ನನ್ನ ತಾಯಿ ರೊಟ್ಟಿ ಮಾಡ್ತಿದ್ದಾಳೆ. ಮಮ್ಮಿ ರೊಟ್ಟಿ ಹೆಂಗೆ ಮಾಡ್ತಾರೆ? ಇದು ಜೋಳದ ರೊಟ್ಟಿ ಇದಲ್ಲ? ಜೋಳದ ರೊಟ್ಟಿ ನೋಡಿ, ಜೋಳದ ರೊಟ್ಟಿ ಮಾಡ್ತಾಯಿದ್ದಾಳೆ ನನ್ನ ತಾಯಿ. ಫಸ್ಟ್ ಅದನ್ನು ಹಿಟ್ಟನ್ನು ಏನು ಮಾಡಬೇಕು ಅಂದರೆ ರೊಟ್ಟಿ ಬಡಿತಾ ಇದ್ದಾಳೆ. ಎಷ್ಟು ಗೋಲಾಗಿ ಮಾಡಿದ್ದಾಳೆ ನೋಡಿ ನಮ್ಮ ಮಮ್ಮಿ ರೊಟ್ಟಿ. ನೋಡಿ ಅದು ಒಡಿಬಾರ್ದು ಅಂತ ಏನು ಮಾಡ್ತಾಯಿದ್ದಾಳೆ ಅಂದರೆ ಹಿಟ್ಟು ಹಾಕ್ತಾಯಿದ್ದಾಳೆ ಕೆಳಗಡೆ. ನೋಡಿ ಹಿಟ್ಟು ತೊಗೊಂಡು ಹಿಟ್ಟು ಸ್ವಲ್ಪ ಕೈಗೆ ಹಚ್ಕೊಂಡು ಬಡಿತಾ ಇರೋದು ರೊಟ್ಟಿ. ಜೋಳದ ರೊಟ್ಟಿ. ನಮ್ಮ ಕರ್ನಾಟಕದಲ್ಲಿ ಬೀದರ್ ಡಿಸ್ಟಿಕ್ದಲ್ಲಿ ಜಾಸ್ತಿ ಊಟ ಮಾಡೋದು ಜೋಳದ ರೊಟ್ಟಿ, ಉತ್ತರ ಕರ್ನಾಟಕದವರು. ನನ್ನ ತಾಯಿ ಫುಲ್ಲು ಶೇಂಗಾ ಚಟ್ನಿ, ಮೆಂತಿ ಪಲ್ಯ, ಅಗಸೆ ಹಿಂಡಿ ಇವೆಲ್ಲ ಫೇಮಸ್. ಈ ಕಡೆ ಫೇಮಸ್ ಅಲ್ಲ. ನೋಡಿ ಯಾವ ರೀತಿ ಮಾಡ್ತಾಯಿದ್ದಾಳಮ್ಮ. ಅದ್ರ ಮೇಲೆ ನೀರು ಹಚ್ಚಬೇಕು. ನೀರು ಹಚ್ಚಿದ್ರೆ ಅದು ಏನೊಮ್ಮೆ ನೀರು ಹಚ್ಚಬೇಕು. ನೀರು ಹಚ್ಚಿ ಜರ ಒಣಗ್ತದೆ ಮತ್ತು ರೊಟ್ಟಿ ಅದು ಒಣಗಿದ ಮೇಲೆ ಮತ್ತೆ ಈ ಕಡೆ ಅದನ್ನು ಇದು ಮಾಡೋದು, ತಿರು ಹಾಕೋದು. ನೋಡಿ ಯಾವ ರೀತಿ ಮಾಡ್ತಾರಂತ ರೊಟ್ಟಿ.
ಸಖತ್ತಾಗಿ ನಮ್ಮ ತಾಯಿ ರೊಟ್ಟಿ ಮಾಡಿದ್ದು ನಾನು ಒಂದು 2 ಊಟ ಮಾಡಿದರೆ ಹೊಟ್ಟೆ ಫುಲ್ಲು, ಮತ್ತು ಸಾಯಂಕಾಲವರೆಗೂ ಊಟನೇ ಬೇಕಾಗಿಲ್ಲ ಆ ಥರ ನೋಡಿ. ಮತ್ತು ನೆಕ್ಸ್ಟ್ ರೊಟ್ಟಿ ರೆಡಿ ಆಗ್ತಾಯಿದೆ. ಈ ಥರ ಪ್ರೊಸೆಸ್ ಇದೆ. ರೊಟ್ಟಿ ಆದಮೇಲೆ ರೊಟ್ಟಿ ಮತ್ತು ಅದ್ರ ಜೊತೆ ಮೆಂತಿ ಪಲ್ಯ ಮೆಂತಿ ಪಲ್ಯ ಮಾಡಿದ್ದಾಳೆ. ಮೆಂತಿ ಪಲ್ಯ ಈ ಪಾಟೀಲ್ ಹಾಸ್ಪಿಟಲ್ ಅಂತ ಇದೆ, ಪಾಟೀಲ್ ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ. ನಮ್ಮ ಕಾಕವ್ರಿಗೆ ತುಂಬ ಸೀರಿಯಸ್ ಇದ್ದಾರೆ, ಹುಷಾರಿಲ್ಲ, ಗೊತ್ತಿಲ್ಲ ಏನಾಗುತ್ತೋ ಏನೋ ದೇವರಿಗೆ ಗೊತ್ತು. ನಾನಂತರೂ ಹೇಳೋದಷ್ಟೇ, ಇದ್ದರೆ ಜೀವನದಲ್ಲಿ ಇದ್ದರೆ ಏನೂ ಇಲ್ಲ, ಚೆನ್ನಾಗಿರಬೇಕು. ಇಲ್ಲಾಂದರೆ ಜೀವನ ಇಷ್ಟೇ, ಅವ್ರದ್ದೇ ಅಂತಲ್ಲ ಎಲ್ಲರೂ ಜೀವನ ಇಷ್ಟೇ, ಇರೋಷ್ಟು ದಿನ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ನಮ್ಮ ತಂದೆಯವರು ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ, ಪೈಪ್ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ಅದು ಆ್ಯಕ್ಚುಲಿ ಏನಂದರೆ ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಬಿಡಿ, ನಮ್ಮ ಏರಿಯಾದಲ್ಲಿ ಜಾಸ್ತಿ ನಮ್ಮದು ಅದು ನಿಮ್ಗೆ ಗೊತ್ತಲ್ಲ, ನಮ್ಮ ಫ್ರೆಂಡ್ಸ್ ಒಂದಿದ್ದಾರೆ ಇಲ್ಲಿ ಜಾಸ್ತಿ, ಅವ್ರಿಗೆ ಮನಸ್ಸೇ ಬರಲ್ಲ ನಮ್ಮದು ಟೆರೆಸ್ ಮೇಲೆ ಬಂದು ಪೈಪ್ ಒಡೆದು ಸುಮಾರು ಒಂದು 5-6 ಸಾರಿ ಆಯಿತು ಈ ಪೈಪನ್ನು ಒಡೆದು ಅಂದರೆ ಬರೋದು ಇಲ್ಲಿಂದ ಜಿಗಿಯೋದು ಮಂಗಗಳು ಗೊತ್ತಲ್ಲ ನಿಮಗೆ, ಮುಂಚೆನೂ ತೋರಿಸಿದ್ದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಒಂದು 10 ಟೈಮ್ಸ್ ಆಯಿತು ಈ ಥರ ಮಾಡ್ತಾಯಿವೆ, ಏನೂ ಮಾಡೋಕ್ಕಾಗಲ್ಲ, ಅವು ಮುರಿತಾ ಇವೆ, ನಾವು ತಂದು ಹಾಕ್ತಾಯಿದ್ದೀವಿ. ಈ ಸಾರಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಏನಂದರೆ ಇದನ್ನು ಟ್ಯಾಂಕ್ ಕಾಣಿಸ್ತಾ ಇಲ್ಲ ಪಕ್ಕ ನಿಮಗೆ, ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಆ ಟ್ಯಾಂಕಿಗೆ ಮುಳ್ಳನ್ನು ತಂದು ಹಚ್ಚಬೇಕಂತ ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೆ. ಬಿಡ್ತದೇನ ಬಿಡತ್ತ ಮಮ್ಮಿ ಹೇಳು ಮಾತು. ನಮ್ಮ ಮಮ್ಮಿ ಇವಾಗ ಕೂದಲ ಕಟ್ಕೋತಾ ಇದ್ದಾಳೆ. ಸುಮ್ಮನೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ವ್ಲಾಗ್, ಇವತ್ತಿನ ವ್ಲಾಗ್ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಲಾಸ್ಟ್ ಕ್ಲಿಪ್ಪು ನಮ್ಮ ತಾಯಿಯವರು ತೊಗೊಳ್ಳೋಣ ಅಂತ. ಮಮ್ಮಿ ಏನಾರ ಹೇಳು, ಒಂದೆರಡು ಮಾತು ಹೇಳಿ, ಜೀವನ ಬಗ್ಗೆ ಏನಾರ ಹೇಳು. ಜೀವನ ಬಗ್ಗೆ ಮನುಷ್ಯ ಕಷ್ಟಪಡಬೇಕು, ಕೆಲಸ ಮಾಡಬೇಕು, ದಿನ ನಮ್ಮ ಕಾಯಕ್ಕೆ ಏನಾರ ಮಾಡಬೇಕು, ಮುಂಜಾನೆ ಹೇಳ್ಬೇಕು, ಏನದ ಮನೆ ಕಸ ಗುಡಿಸ್ಬೇಕು, ದೇವ್ರ ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕು. ಅವಳ ಲೈಫ್ ಸ್ಟೋರಿ ಅವಳು ಹೇಳ್ತಾ ಇದ್ದಾಳೆ. ನಾವು ಊಟ ಮಾಡಬೇಕು, ಗಂಡರಿಗೆ ಮಕ್ಕಳಿಗೆ ಊಟ ಬಡಿಸ್ಬೇಕು. ನಮ್ಮ ಕೆಲಸ ಇದು, ಮುಂಜಾನೆ ಎದ್ದ ತಕ್ಷಣ ಇದು ಮಾಡೋದು ಅಷ್ಟೇ. ನಮ್ಮ ಕಾಯಕ್ಕೆ ನಾವು ಮಾಡ್ಕೊಂಡು ನಮ್ಮ ಶರೀರ ನಾವು ಹಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಅಂಥದ್ದು ಇಂಥದ್ದು ತಿನ್ನಬಾರ್ದು, ಸರಿಯಾಗಿದ್ದು ಊಟ ಮಾಡಬೇಕು. ಹಾಂ, ಅದಕ್ಕೆ ಎಲ್ಲ ಮುಂದಿನ ಪೀಳಿಗೆ ಹೇಳೋದು ಇಷ್ಟೇ, ಆಹಾರ ಸಿಕ್ಕಿಂದೆಲ್ಲ ತಿನ್ಬಾರ್ದು, ಚಲೋ ಊಟ ಮಾಡ್ಬೇಕು, ಚಲೋ ಇರ್ಬೇಕು. ಇವತ್ತು ಸಣ್ಣ ವಯಸ್ಸಾಗೂ ಶುಗರ್ ಹೊಂಟೋದು, BP ಹೊಂಟೋದು. ಅದಕ್ಕೆ ಸರಿಯಾದ ಊಟ ತಿಂದು ಸರಿಯಾದ ಟೈಮಿಗೆ ನಿದ್ದೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ್ದು, ಹೆಚ್ಚಿಗೆ ಯಾರು ಸರಿ ಆಡಬೇಡ್ದು. ಇದು ಅದ ಮನುಷ್ಯನ ತತ್ವ ಏನದ ಅಂದ್ರೆ 4 ಒಪ್ಪದ ಬಾಳ್ಬೇಕಂದ್ರು, ಮನುಷ್ಯನಾಗ ಬಾಳ್ಬೇಕಂದ್ರೆ ಸಹನಶೀಲತೆದಿಂದ ಇರ್ಬೇಕು. ಅವಾಗೇ ನಮ್ಮ ಜೀವನ ಒಂದು ಹಂತಕ್ಕೆ ಬರ್ತದೆ. ಓಕೆ, ಸರಿನಾ? ಓಕೆ, ನಾ ಹೇಳ ತಪ್ಪದನ ಸರಿ ಅದ? ಇಲ್ಲ, ಕರೆಕ್ಟ್ ಅದ. ನಿಮ್ದು ಏನು ಅನಿಸಿಕೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೋಸ್ಕರ ಇಲ್ಲ ಅಂದ್ರು ನನ್ನ ತಾಯಿಗೋಸ್ಕರ ಶೇರ್ ಮಾಡಿ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು.